ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ವೃಷಭ ರಾಶಿ ವೃಷಭ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ವೃಷಭ ರಾಶಿ ವೃಷಭ ಲಗ್ನದವರಿದ್ದೀರೋ ತಪ್ಪದೇ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಏನು ಇವತ್ತಿನ ವಿಶೇಷ ಅಂದರೆ ನೋಡಿ, ವೃಷಭ ರಾಶಿ ವೃಷಭ ಲಗ್ನದವರು ಯಾವುದೇ ಕಾರಣಕ್ಕೂ ಗುರುಗಳ ನಿಂದನೆಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾರೇ ಆಗಿರಲಿ, ಎಷ್ಟೇ ಅವ್ರು ತೊಂದರೆ ಕೊಟ್ಟಿರಲಿ, ನಿಮಗೆ ಗುರುಗಳ ನಿಂದನೆಯನ್ನು ಮಾಡಿದರೆ ಜೀವನದಲ್ಲಿ ನೀವು ತುಂಬ ಕಳ್ಕೊತೀರಾ ಅದರಿಂದ. ಹಾಗಾಗಿ ಯಾವುದೇ ಕಾರಣಕ್ಕೂ ಗುರುಗಳ ನಿಂದನೆಯನ್ನು ಮಾಡೋಕ್ಕೋಗ್ಬೇಡಿ. ವೃಷಭ ರಾಶಿಯವರು ನೋಡಿ, ನೀವು ಶುಕ್ರವಾರ ದಿನ ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳು ಯಾರು ವೃಷಭ ರಾಶಿಯವರಿದ್ದೀರೋ ಶುಕ್ರವಾರದ ದಿನ ನೀವು ಶ್ರೀರಂಗಂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವರ್ಷದಲ್ಲಿ ಒಂದೆರಡು ಬಾರಿ ಆದರೂ ಇದರಿಂದ ನಿಮ್ಮ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ಶುಕ್ರವಾರದ ದಿನ ನೀವು ಯಾವುದೇ ಕಾರಣಕ್ಕೂ ಹಣ ಮತ್ತು ಉಪ್ಪನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ, ಇದರಿಂದ ನಿಮಗೆ ಒಳ್ಳೆಯದಾಗೋದಿಲ್ಲ. ಹಾಗೆ ನೀವು ಯಾವಾಗಲೇ ದೇವಸ್ಥಾನಕ್ಕೆ ಹೋದರೂ ಕೂಡ ಸ್ಲಿಪ್ಪರ್ನ ಬಿಟ್ಟು ಬರೋದನ್ನು ರೂಢಿ ಮಾಡ್ಕೊಳ್ಳಿ, ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ, ನಿಮ್ಮ ಕರ್ಮ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನೀವು ಪುಸ್ತಕಗಳನ್ನು ಅತಿ ಹೆಚ್ಚು ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಪುಸ್ತಕಗಳನ್ನ ನೀವು ಎಷ್ಟು ಓದ್ತೀರೋ ಅಷ್ಟು ನಿಮ್ಮ ಜ್ಞಾನಾರ್ಜನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ಇನ್ನೊಂದು ಏನು ಮುಖ್ಯವಾದ ಕೆಲಸ ಅಂದರೆ, ನೀವು ಪಶುಗಳಿಗೆ ಏನಾದರೂ ದಾನವನ್ನು ಕೊಡ್ತಾ ಇರಿ. ಹುಲ್ಲಿರ್ಬೋದು, ಬೆಲ್ಲ ಇರ್ಬೋದು, ಏನಾದರೂ ಆಯಿತು ದಾನವನ್ನು ಕೊಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡೋದನ್ನು ಶುರು ಮಾಡಿ. ಗಂಡು ಮಕ್ಕಳಾದರೆ ಹೆಂಡತಿಯನ್ನು, ಹೆಣ್ಣು ಮಕ್ಕಳಾದರೆ ಗಂಡನ ತುಂಬ ಪ್ರೀತಿ ಮಾಡಿ. ಹಾಗೆ ಯಾವಾಗಾದರೂ ತಿಂಗಳಲ್ಲಿ ಒಂದೆರಡು ಸರಿನಾದ್ರೂ ಹೆಂಡತಿಯ ಜೊತೆ ಹೊರಗಡೆ ಹೋಗಿ ಅವರಿಗೆ ಸಿಹಿ ತಿನಿಸುಗಳನ್ನ ಕೊಡಿಸೋದನ್ನು ಶುರು ಮಾಡಿ, ಇದರಿಂದ ಕೂಡ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.